ಶ್ರೀಪುರ ಪಟ್ಟಣದಲ್ಲಿ ಕೊರಚ ಸಮುದಾಯದ ಕುಟುಂಬಗಳಿಗೆ ತ್ವರಿತವಾಗಿ ಹಕ್ಕುಪತ್ರ ವಿತರಣೆಗೆ ಕ್ರಮ ವಹಿಸಿ ಎಂದು ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಜಿ ಆಗ್ರಹಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ವತಿಯಿಂದ ಆಯೋಜಿಸಿದ್ದ ಟಾರ್ಪಲ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ಅವರು, ಜನವರಿ 26ರೊಳಗೆ ಹಕ್ಕುಪತ್ರ ವಿತರಣೆಯಾಗಬೇಕು. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತರಲಾಗುವುದು. ಅಧಿಕಾರಿಗಳು ಹಕ್ಕುಪತ್ರ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದರು. ಡಾ ಬಿಆರ್ ಅಂಬೇಡ್ಕರ್ ರವರು ನೀಡಿರುವ ಸಂವಿಧಾನದಡಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳುವ ಹಕ್ಕು ನೀಡಲಾಗಿದೆ. ಆದರೆ ಹಕ್ಕುಗಳನ್ನು ಪಡೆದುಕೊಳ್ಳಲು ಸಂವಿಧಾನದ ಅರಿವು ಮುಖ್ಯವಾಗಿದ್ದು ಪ್ರತಿಯೊಬ್ಬರೂ ಶಿಕ್ಷಣ ಪಡೆಯಬೇಕು ಎಂದರು. ಹೌದು, ಒಂದು ವರ್ಷ ಆಗ್ತಾ ಬಂದಿದೆ. ಕಳೆದ ವರ್ಷ ಜನವರಿ 26ಕ್ಕೆ ಏನು ಈ ಒಂದು ಕಾರ್ಯ ಪ್ರವೃತ್ತಿಯನ್ನು ಪ್ರಾರಂಭ ಮಾಡಿದ್ದು, ಈಗಾಗಲೇ ಜನವರಿ 10ನೇ ತಾರೀಕು ಬಂದಿದೆ. 26ರೊಳಗಾಗಿ ಕಡ್ಡಾಯವಾಗಿ ಈ ಸಮುದಾಯದ ಸರ್ವರಿಗೂ ಕೂಡ ಯಾರೆಲ್ಲ ಫಲಾಪೇಕ್ಷಿಗಳನ್ನು ನಾವು ಪಟ್ಟಿ ಮಾಡಿದ್ದೀವಿ ಅವರ ಎಲ್ಲರಿಗೂ ಸಹ ಹಕ್ಕುಪತ್ರ ದೊರಕುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಕಡ್ಡಾಯವಾಗಿ ಕೆಲಸ ಮಾಡಬೇಕು. ಅಂತ ಒಂದು ಸಂದರ್ಭದಲ್ಲಿ, ವಿಳಂಬ ಆದಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ತಮ್ಮ ಮೇಲೆ ಶಿಸ್ತಿನ ಕ್ರಮಕ್ಕೆ ನಾನು ನಮ್ಮ ಸಚಿವರ ಗಮನಕ್ಕೆ ತಂದು ಮತ್ತು ಮುಖ್ಯಮಂತ್ರಿಗಳಿಗೆ ಗಮನ ತಂದು ನಾವು ಚರ್ಚೆ ಮಾಡಿ ಗಮನಕ್ಕೆ ತರುವಂಥ ವಿಚಾರ ಆಗ್ತದೆ. ಅದಕ್ಕೆ ನೀವು ಅವಕಾಶ ಮಾಡಿಕೊಡಬಾರ್ದು. ಎಷ್ಟು ದಿವಸ ಅಂತ ಹೋರಾಟಗಾರರು ಇದ್ರ ಹಿಂದೆ ಬೆನ್ನು ಬೀಳಕ್ಕಾಗತ್ತೆ ಹೇಳಿ? ಒಂದು ವಾರಕ್ಕೆ ಒಂದು 10 ಸಲಿನಾರ ನನಗೆ ಫೋನ್ ಮಾಡ್ತಾನೆ ಇರ್ತಾರೆ ನಿರಂತರವಾಗಿ. ಆ ರೀತಿ ಒಂದು ಸಂದರ್ಭವನ್ನು ಯಾರೂ ಮಾಡಿಕೊಡ್ಬಾರ್ದು. ಹಾಗಾಗಿ ಇದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗದ ಪಾತ್ರ ಇರ್ತದೆ. ಯಾಕೆಂತಂದರೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಎಲ್ಲ ಇಲಾಖೆಗೂ ಒತ್ತಡ ಹೆಚ್ಚಾಗಿದೆ. ತುಂಬ ಕೆಲಸ ಕಾರ್ಯಗಳು ಜಾಸ್ತಿನೇ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಯಾವುದಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕು? ಇವತ್ತು ನಾವು ನಮ್ಮ ಮನೆಗಳಲ್ಲಿ ನೆರಳಲ್ಲಿದ್ದೀವಿ, 3 ಹೊತ್ತು ನೆರಳಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಅಲೆಮಾರಿಗಳ ಪರಿಸ್ಥಿತಿ ಹೇಗಿದೆ? ಯಾವಾಗ ಬಂದು ಈ ಗರಿಗಳ ಮೇಲೆ ಬೆಂಕಿ ಎತ್ಕೊಳುತ್ತೋ ಬಿಸಿಲಿಗೆ, ಅಥವಾ ಯಾವ ಜೋರಾಗಿ ಗಾಳಿ ಬಂದರೆ ಎಲ್ಲ ತೂರ್ಕೊಂಡು ಹೋಗುತ್ತೆ, ಇಲ್ಲ ಮಳೆ ಬಂದರೆ ಎಲ್ಲ ಕೆಟ್ಟು ಹೋಗುತ್ತೆ. ಹೆಂಗೆ ಬದುಕಬೇಕು? ಈ ಗದ್ದೆಯಲ್ಲಿ ಇದ್ದಾರೆ, ಇಲ್ಲಿ ಯಾವುದೇ ಒಂದು ಸೆಕ್ಯೂರಿಟಿ ಇಲ್ಲ. ಇಲ್ಲಿ ಹುಳ ಹುಪ್ಪಡಿಗಳು, ಹಾವು, ಕ್ರಿಮಿಕೀಟಗಳು, ಕಿಡಿಗೇಡಿಗಳ ಒಂದು ಹಾವಳಿ ಎಲ್ಲವೂ ನಡೀತಾ ಇದೆ ಇಲ್ಲಿ. ಯಾಕೆಂತಂದ್ರೆ ಯಾರೂ ಸಹಿಸಲ್ಲ. ಬಹಳ ಈ ವ್ಯವಸ್ಥೆಯಲ್ಲಿ ಯಥಾಸ್ಥಿತಿವಾದಿಗಳೇ ಹೆಚ್ಚಾಗಿರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಕ್ಕು, ನಮಗೆ ಭೂಮಿಯ ಹಕ್ಕು, ಶಾಶ್ವತ ನೆಲೆಯ ಹಕ್ಕು, ಅದನ್ನ ನೀವೆಲ್ಲ ಪಡ್ಕೋಬೇಕು ಅಂತಂದ್ರೆ ನಿಮ್ಮ ಪಲ್ಲವಿ ಬೆಂಗಳೂರಿಂದ ಬರಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ. ನೀವೇ ಹೋರಾಟ ಮಾಡಿ ನಿಮ್ಮ ಹಕ್ಕನ್ನು ನೀವು ಪಡ್ಕೋಬೋದಿತ್ತು. ಆದರೆ ನಿಮ್ಗೆ ಯಾಕೆ ಆಗಲಿಲ್ಲ? ನಾನು ಬರಬೇಕಾಗಿ ಬಂತು, ಅನಂತಕುಮಾರ್ ಅವ್ರು ಬರಬೇಕಾಗಿ ಬಂತು, ಶಿವಕುಮಾರ್ ಅವ್ರು ಬರಬೇಕಾಗಿ ಬಂತು, ರವಿ ಅವರು, ಮೋಹನ್ ಅವ್ರು ಬರಬೇಕಾಗಿತ್ತು. ಯಾಕೆ ಇಂಥ ಪರಿಸ್ಥಿತಿ ಬಂತು ಅಂತಂದರೆ, ಏನು ಮಾಡಬೇಕು, ಯಾರನ್ನು ಕೇಳಬೇಕು, ಹೇಗೆ ಕೇಳಬೇಕು ಅನ್ನೋ ಜ್ಞಾನ ನಮ್ಮಲ್ಲಿಲ್ಲ. ಹೌದಾ? ನಮಗೆ ತಿಳುವಳಿಕೆ ಇಲ್ಲ, ಯಾರನ್ನು ಕೇಳಬೇಕು, ಏನು ಮಾಡಬೇಕು ಅಂತ. ತಿಳುವಳಿಕೆ ಯಾವಾಗ ಬರುತ್ತೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಶಿಕ್ಷಣ ಹಕ್ಕನ್ನು ನಾವು ಪಡ್ಕೊಂಡಾಗ ಮಾತ್ರ ನಮಗೆ ತಿಳುವಳಿಕೆ ಬರುತ್ತೆ. ಅದಕ್ಕೆ ಪಲ್ಲವಿ ಬರಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಇನ್ನು ಮುಂದೆನಾದ್ರೂ ಸ್ವಲ್ಪ ಟ್ವೀಟ್ ಮಾಡ್ಕೊಳ್ಳಿ. ಇನ್ನು ಮುಂದೆನಾದ್ರೂ ಇವತ್ತು ನಾವು ನಿಮಗೆ ಶಾಶ್ವತ ನೆಲೆ ಕೊಡಿಸ್ಲಿಕ್ಕೆ ನಿಮ್ಮ ಪರವಾಗಿ ಬಂದಿದ್ದೀವಿ. ಆದರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಎಲ್ಲರಂತೆ ಸಮಾನ ಬದುಕನ್ನು ನಾವು ಬದುಕಬೇಕು ಅಂತಂದರೆ ಶಿಕ್ಷಣವನ್ನು ಕಡ್ಡಾಯವಾಗಿ ಪಡ್ಕೋಬೇಕು. ಇಲ್ಲ ಅಂತಂದರೆ ನಮ್ಮ ಕುಲವೃತ್ತಿಯನ್ನು ಮಾಡ್ತಾ ಇದ್ದೀವಿ, ನಾವು ಕುಲವೃತ್ತಿಯನ್ನು ಮಾಡ್ತೀವಿ, ಕಣಿಯನ್ನು ಹೇಳ್ತೀವಿ, ಬುಟ್ಟಿಯನ್ನು ಹಿಡಿತೀವಿ, ಅದಿಲ್ಲ, ಹಾಗೂ ಹಂದಿ ಸಾಕಾಣಿಕೆ ಮಾಡ್ತೀವಿ. ಇವೆಲ್ಲವನ್ನ ಮಾಡೋದಕ್ಕೂ ಸಹ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿದೆ. ಆರ್ಥಿಕ ಚಟುವಟಿಕೆಗಳನ್ನ ಮಾಡಲಿಕ್ಕೆ ನಿಮಗೆ ಆರ್ಥಿಕ ಬೆಂಬಲ ಕೂಡ ಮಾಡೋವಂಥ ಯೋಜನೆಗಳಿದೆ. ಅದನ್ನು ಪಡ್ಕೊಳ್ಳಿಕ್ಕೆ ನೀವೆಲ್ಲ ಮುಂದಾಗಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಉನ್ನತ ಶಿಕ್ಷಣಕ್ಕೆ, ಪ್ರತಿಯೊಂದಕ್ಕೂ ಅವಕಾಶ ಇದೆ. ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿ ಮಕ್ಕಳಿಗೆ ವಿಶೇಷವಾಗಿ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ 10% ಮೀಸಲಾತಿ, 10% ಮೀಸಲಾತಿ ಯಾವುದೇ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಇರ್ಬೋದು. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಷ್ಟೇ, ಪ್ರವೇಶ ಪರೀಕ್ಷೆ ಬರೆಯೋ ಅವಶ್ಯಕತೆನೇ ಇಲ್ಲ. ಮಕ್ಕಳನ್ನು ನೇರವಾಗಿ ಶಾಲೆಗೆ ಸೇರಿಸ್ಕೊಂಡು ಉನ್ನತ ಮಟ್ಟದ ಇಂಗ್ಲೀಷ್ ಮಾಧ್ಯಮ ಶಾಲೆ, ಎಲ್ಲ ಪೌಷ್ಟಿಕ ಆಹಾರ, ಯೂನಿಫಾರ್ಮ್ ಫ್ರೀ, ಪುಸ್ತಕ ಫ್ರೀ, ಶೂ ಫ್ರೀ. ನೀವು ಕ್ರೀಡೆಯಲ್ಲಿ ನೀವು ಮುಂದುವರಿಬೇಕು ಅಂದರೆ ಕ್ರೀಡೆನಲ್ಲೂ ಎಂಕರೇಜ್ ಮಾಡುವಂಥ ವಿಚಾರ.
ಇವೆಲ್ಲ ನಿಮಗೆ ಮಾಹಿತಿ ಇದೆಯಾ? ನಮ್ಮ ಅಧಿಕಾರಿಗಳು ಬಂದು ನಿಮ್ಗೆ ಹೇಳಿದಾರಾ? ಹೇಳಿಲ್ಲ ಅಂದ್ರೆ